ರಾಜಕೀಯವಾಗಿ ಒಂದೊಂದೇ ಮೆಟ್ಟಿಲುಗಳನ್ನ ಏರ್ತಾ ಬಂದ ಜಾರ್ಜ್ ದಿಢೀರನೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ಜೊತೆಗೆ ಒಂದೊಂದೇ ಹುದ್ದೆಗಳು ಅನುಭವಿಸ್ತಾ ಬಂದ್ರು. ಇದರ ಮಧ್ಯದಲ್ಲೇ ಎಡವಟ್ಟು ಆಯಿತು. ಅದು ಜಾರ್ಜ್ ರಾಜಕೀಯ ಜೀವನದಲ್ಲೇ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತು. ಎರಡನೇ ಬಾರಿ ಶಾಸಕರಾದಾಗ ಸಿಕ್ತು ಮಂತ್ರಿಗಿರಿ. 1985ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದಿನ ಭಾರತೀನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಶಾಸಕರಾದ ಜಾರ್ಜ್ ಕೆಪಿಸಿಸಿ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಿದರು. ಮತ್ತೆ 1989ರಲ್ಲಿ ಶಾಸಕರಾಗಿ ಭಾರತೀನಗರದಿಂದ ಮರು ಆಯ್ಕೆಯಾದ ಜಾರ್ಜ್ ಅಂದಿನ ಸಿಎಂ ವೀರೇಂದ್ರ ಪಾಟೀಲರ ಸಚಿವ ಸಂಪುಟದಲ್ಲಿ ಸ್ವತಂತ್ರ ಖಾತೆ ರಾಜ್ಯ ಸಚಿವರಾಗಿ ಸಾರಿಗೆ ಹಾಗೂ ಆಹಾರ ಇಲಾಖೆಯ ಜವಾಬ್ದಾರಿ ನಿರ್ವಹಿಸಿದರು. ನಂತರ 1991ರಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿಯಾದಾಗ ಸಂಪುಟ ದರ್ಜೆ ಸಚಿವರಾಗಿ ಬಡ್ತಿ ಪಡೆದ ಜಾರ್ಜ್ ವಸತಿ ಹಾಗೂ ನಗರಾಭಿವೃದ್ಧಿ ಖಾತೆಗಳ ಜವಾಬ್ದಾರಿ ನಿರ್ವಹಿಸಿದರು. ಬಂಗಾರಪ್ಪ ಹಿಂದೆ ಹೋದರೂ ಸಿಗಲಿಲ್ಲ ಜಯ. ತದನಂತರ ಬಂಗಾರಪ್ಪ 1994ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದಾಗ ಜಾರ್ಜ್ ಬಂಗಾರಪ್ಪನವರ ಹಿಂದೆ ಹೋದರು. ಆದರೆ ಜಾರ್ಜ್ ಪಾಲಿಗೆ ಕೆಸಿಪಿಯಿಂದ ಸ್ಪರ್ಧಿಸಿದ್ದು ಗೆಲುವು ತಂದುಕೊಡಲಿಲ್ಲ. ಜಾರ್ಜ್ ಮತ್ತೆ 2008ರವರೆಗೂ ಚುನಾವಣೆ ಸ್ಪರ್ಧಿಸಲಿಲ್ಲ. ಬದಲಾಗಿ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡ್ರು. ಆದರೆ 2008ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸರ್ವಜ್ಞನಗರದ ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿ ಮತ್ತೆ ಶಾಸಕರಾದರು. ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ನೆಲಕಚ್ಚಿತ್ತು. 2013ರಲ್ಲಿ ಮತ್ತೊಮ್ಮೆ ಕೈ ಹಿಡಿದ ಅದೃಷ್ಟ. 2013ರಲ್ಲಿ ಪುನಃ ಸರ್ವಜ್ಞನಗರದಿಂದ ಸ್ಪರ್ಧಿಸಿದ ಜಾರ್ಜ್ ಗೆದ್ದು ಬಂದರು. ಈ ಬಾರಿ ಜಾರ್ಜ್ ಪಾಲಿಗೆ ಅದೃಷ್ಟ ಕುಲಾಯಿಸಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂತು. ಸೋನಿಯಾ ಗಾಂಧಿ, ಎಕೆ ಆಂಟನಿ ಕೃಪಾ ಕಟಾಕ್ಷದಿಂದ ರಾಜ್ಯದ ಗೃಹ ಸಚಿವರಾಗಿ ಜಾರ್ಜ್ ಪ್ರಮಾಣ ವಚನ ಸ್ವೀಕರಿಸಿದರು. ಸೋನಿಯಾ ಗಾಂಧಿ ಹಾಗೂ ಆಂಟನಿ ಕೃಪೆಯಿಂದಲೇ ಸಚಿವರಾದರೂ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಅನಿವಾರ್ಯ ಎಂಬಷ್ಟು ಹತ್ತಿರವಾದರು. ಅದರಲ್ಲೂ 2014ರ ಲೋಕಸಭಾ ಚುನಾವಣೆ ಹಾಗೂ ತದನಂತರದ ಬೆಳವಣಿಗೆಗಳು ಜಾರ್ಜ್ ಅವರನ್ನ ಸಿದ್ದರಾಮಯ್ಯನವರ ಅತ್ಯಾಪ್ತರನ್ನಾಗಿಸಿತು. ಸಿದ್ದರಾಮಯ್ಯ ಪಾಲಿಗೆ ಲಕ್ಷ್ಮೀ ಪುತ್ರರಾದ್ರ ಜಾರ್ಜ್. ಹೌದು, ಅಧಿಕಾರಕ್ಕೆ ಬಂದ ಒಂದೇ ವರ್ಷಕ್ಕೆ ಲೋಕಸಭಾ ಚುನಾವಣೆ ಎದುರಿಸಬೇಕಾದಾಗ ಸಿದ್ದರಾಮಯ್ಯನವರ ಪಾಲಿಗೆ ಇದೇ ಲಕ್ಷ್ಮೀಪುತ್ರ ಬೆನ್ನಿಗೆ ನಿಂತರು. ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾದ ಕಾಂಗ್ರೆಸ್ ಒಂದೊಂದೇ ರಾಜ್ಯ ಕಳೆದುಕೊಂಡಾಗಲೂ ಇದೇ ಲಕ್ಷ್ಮೀಪುತ್ರನೇ ಹೈಕಮಾಂಡ್ ನೆರವಿಗೆ ನಿಂತರು. ಇನ್ನು ಕೇರಳವು ಕಾಂಗ್ರೆಸ್ ಕೈತಪ್ಪಿದ ಮೇಲೆ ಹೈಕಮಾಂಡ್ ಪಾಲಿನ ಏಕೈಕ ಸಂಪನ್ಮೂಲದ ದಾರಿಯಾಗಿ ಕರ್ನಾಟಕವಿದ್ದಾಗ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಜಾರ್ಜ್ ಎಟಿಎಂನಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನ ವಿಪಕ್ಷ ನಾಯಕರು ಬಹಿರಂಗವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಜಾರ್ಜ್ ನೀವು ಕೈ ಬಿಡುವುದಿಲ್ಲ ಅಂದ್ರೆ ಒಂದೇ ಒಂದು ಕಾರಣ ಅಂತಂದ್ರೆ ಹೈಕಮಾಂಡ್ದವ್ರಿಗೂ ಅವ್ರು ಬೇಕು, ಸಿದ್ದರಾಮಯ್ಯನವ್ರಿಗೂ ಅವ್ರು ಬೇಕು. ಅಂದ್ರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲಿರುವಂತ ಒಂದು ಸಂಪರ್ಕ ಸೇತುವೆ ಅಂತಂದ್ರೆ ಎಟಿಎಂ ಅವರು. ಎಟಿಎಂ ಎಲ್ಲ ವ್ಯವಹಾರಗಳಿಗೆ ಇವತ್ತು ಅನುಕೂಲ ಆಗುವಂತ ಒಂದು ಎಟಿಎಂ ಇವತ್ತು ಜಾರ್ಜ್ ಅವರು. ಅದಕ್ಕೆ ಹೈಕಮಾಂಡು ನೋಡಿ, ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ಇವತ್ತು ಅವರಿಗೆ ಡೈರೆಕ್ಷನ್ ಕೊಡ್ತಾರೆ. ಸಚಿವರಾದಾಗಲೇ ಕೇಳಿ ಬಂದವು ಆರೋಪಗಳು. ಕೆಜೆ ಜಾರ್ಜ್ ಗೃಹ ಸಚಿವರಾಗಿದ್ದಾಗಲೇ ಹಲವು ಆಪಾದನೆಗಳನ್ನ ಎದುರಿಸಬೇಕಾಯಿತು. ಅದರಲ್ಲೂ ಸರಣಿ ಅತ್ಯಾಚಾರ ಪ್ರಕರಣಗಳು, ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಾಗ ಜಾರ್ಜ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳು ಭಾರೀ ಹೋರಾಟ ಮಾಡಿದ್ದವು. ಆದರೆ ಜಾರ್ಜ್ ಪಾಲಿಗೆ ಬಿಸಿ ತುಪ್ಪವಾದ ಒಂದೇ ಪ್ರಕರಣ ಅಂದ್ರೆ ಅದು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ. ಅಷ್ಟು ಹೊತ್ತಿಗಾಗಲೇ ಜಾರ್ಜ್ ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿದು ಬೆಂಗಳೂರಿನ ಅಭಿವೃದ್ಧಿ ಖಾತೆಯ ಜವಾಬ್ದಾರಿ ಹೊತ್ತಿದ್ರು. ಆದರೆ ಗಣಪತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಸ್ಥಳೀಯ ಟಿವಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನ ಜಾರ್ಜ್ ಕುರ್ಚಿಗೆ ಕುತ್ತು ತಂದಿಟ್ಟಿತ್ತು.
ಅಧಿಕಾರಿ ಹೇಳಿದ್ದರೂ ಜಾರ್ಜ್ ಬೆನ್ನಿಗೆ ಸಿಎಂ. ಗಣಪತಿಯ ಈ ಹೇಳಿಕೆ ರಾಜ್ಯ ಸರ್ಕಾರದ ಪಾಲಿಗೆ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿತ್ತು. ಗಣಪತಿ ಆತ್ಮಹತ್ಯೆಗೂ ಮುನ್ನ ನೀಡಿದ ಹೇಳಿಕೆಯನ್ನ ಡೈಯಿಂಗ್ ಡಿಕ್ಲೇಷನ್ ಅಂತ ಪರಿಗಣಿಸಿ ಜಾರ್ಜ್ರನ್ನ ಸಂಪುಟದಿಂದ ಕೈಬಿಡಿ ಅನ್ನೋ ಒತ್ತಡ ತೀವ್ರವಾಗಿತ್ತು. ಅದರಲ್ಲೂ ಅಧಿವೇಶನ ನಡೆಯುವಾಗಲೇ ಈ ಘಟನೆ ನಡೆದಿದ್ದರಿಂದ ಸದನದಲ್ಲಿ ಈ ಪ್ರಕರಣ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತು. ಆಗ ಜಾರ್ಜ್ರನ್ನ ಸಾರಾಸಗಟಾಗಿ ವಹಿಸಿಕೊಂಡು ಮಾತನಾಡಿ ಸದನದಲ್ಲಿ ಸುದೀರ್ಘ ಉತ್ತರದ ಮೂಲಕ ಜಾರ್ಜ್ ರಕ್ಷಣೆಗೆ ಮುಂದಾದವರು ಸಿಎಂ ಸಿದ್ದರಾಮಯ್ಯ. ಮಾತಾಡ್ಬೇಕೆಲ್ಲ ಮಾತಾಡಿದೆ. ಅದರಿಂದ ಮಾನ್ಯ ಅಧ್ಯಕ್ಷ ನಾನು ಏನ್ ಹೇಳೋದು ಅಂತಂದ್ರೆ, ಈಗ ತನಿಖೆ ನಡೀತಾ ಇದೆ, CID ತನಿಖೆ ಆಗಲಿ. ನಾವೇನು ಅದ್ರ ಬಗ್ಗೆ ತನಿಖೆ ಬಗ್ಗೆ ಇಂಟರ್ಫಿಯರ್ ಆಗಿ ಬರೋದು ಇಲ್ಲ, ಮಾಡೋದು ಇಲ್ಲ. ಸತ್ಯ ಹೊರಬರಲಿ. ಸತ್ಯ ಹೊರಬಂದಾಗ, ಸತ್ಯ ಗೊತ್ತಾದ ಮೇಲೆ ದಿ ಗೌರ್ಮೆಂಟ್ ವಿಲ್ ಟೇಕ್, ಯಾರನ್ನು ಕೂಡ ರಕ್ಷಣೆ ಮಾಡೋದಾಗ್ಲಿ, ಯಾವ ಅಧಿಕಾರಿಗೆ ರಕ್ಷಣೆ ಕೊಡತಕ್ಕಂಥದ್ದಾಗಲಿ, ಯಾವ ಮುಲಾಜಿಗೊಳಗಾಗ್ತಕ್ಕಂಥದ್ದಾಗಲಿ, ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಒಪ್ಕೊಳ್ಳಲ್ಲ. ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ, ಕಾನೂನು ನಂಬಿಕೆ ಇಟ್ಕೊಂಡಿದ್ದೀವಿ. ಹೀಗೆ ಸಿಎಂ ಸಿದ್ದರಾಮಯ್ಯನವರು ಜಾರ್ಜ್ ಅವರನ್ನ ಈ ಪರಿ ವಹಿಸಿಕೊಂಡು ಮಾತನಾಡಲಿಕ್ಕೆ ಕಾರಣ ಕೂಡ ಜಾರ್ಜ್ ಸಿಎಂ ಪಾಲಿಗೆ ಹಾಗೂ ಹೈಕಮಾಂಡ್ ಪಾಲಿಗೆ ATMನ ಹಾಗಿರೋದು ಅಂತ ವಿಪಕ್ಷಗಳು ತೀವ್ರವಾಗಿ ಟೀಕಿಸಿದರು. ಮತ್ತೆ ಸಂಪುಟಕ್ಕೆ ಸೇರಲು ರೆಡಿಯಾಗಿದ್ದಾರೆ ಜಾರ್ಜ್. ಈಗ ಜಾರ್ಜ್ ಪಾಲಿಗೆ ಒಳ್ಳೆಯ ದಿನಗಳು ಮತ್ತೆ ಆರಂಭವಾಗತೊಡಗಿವೆ. ಗಣಪತಿ ಆತ್ಮಹತ್ಯೆ ಪ್ರಕರಣದ ತನಿಖೆಯ ನಂತರ ಕ್ಲೀನ್ ಚಿಟ್ ಕೊಟ್ಟಿರೋದು ಸಹಜವಾಗಿಯೇ ಜಾರ್ಜ್ ಪಾಲಿಗೆ ಬಿಗ್ ರಿಲೀಫ್. ಅಷ್ಟೇ ಅಲ್ಲ, ಜಾರ್ಜ್ ಅವರಿಗಾಗಿಯೇ ಸಿಎಂ ತಮ್ಮ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಉಳಿಸಿಕೊಂಡು ಕಾಯ್ತಿದ್ದಾರೆ. ಕೋರ್ಟ್ ಕೂಡ ಕ್ಲೀನ್ ಚಿಟ್ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ KJ ಜಾರ್ಜ್ ಅಂದುಕೊಂಡಂತೆ ಆದ್ರೆ ಜಾರ್ಜ್ ಮತ್ತೆ ರಾಜಭವನದಲ್ಲಿ KJ ಜಾರ್ಜ್ ಎಂಬ ಹೆಸರಿನವನಾದ ನಾನು ಅಂತ ಆರಂಭಿಸಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವೀರೇಂದ್ರ ಉಪ್ಪುಂದ ಹಾಗೂ ಗಿರಿಧರ್ KK, ಸುವರ್ಣ ನ್ಯೂಸ್. ಒಟ್ಟಾರೆ KJ ಜಾರ್ಜ್ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ತೆರೆ ಮರೆಯಲ್ಲೇ ವೇದಿಕೆ ಸಿದ್ಧವಾಗ್ತಾ ಇದೆ. ಅಕ್ಟೋಬರ್ ಅಂತ್ಯದಲ್ಲಿ ನಡೆಯಲಿರುವ ಅಧಿವೇಶನದ ಹೊತ್ತಿಗೆ ಜಾರ್ಜ್ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರವೂ ನಡೆದಿದೆ. ಇದುವೇ ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.